ತಮಿಳುನಾಡಿಗೆ ನೀರು ಬಿಡಿ ಅನ್ನೋ ಆದೇಶ ಖಂಡಿಸಿ ಕರ್ನಾಟಕ ಬಂದ್. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಕರ್ನಾಟಕ ಬಂದ್ಗೆ ಸಂಘಟನೆಗಳು ಮುಂದಾಗಿವೆ. ನಾಡಿದ್ದು ಕರ್ನಾಟಕ ಬಂದ್ ಬಗ್ಗೆ ಕನ್ನಡಪರ ಸಂಘಟನೆಗಳು ನಿರ್ಧಾರ ತೆಗೆದುಕೊಳ್ಳುತ್ತವೆ. ಎಲ್ಲಾ ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಬಂದ್ ಬಗ್ಗೆ ನಿರ್ಧರಿಸ್ತೀವಿ. ಕುಡಿಯೋದಕ್ಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ ಹೇಗೆ? ವಾಟಾಳ್ ನೇತೃತ್ವದಲ್ಲಿ ಬಂದ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ನಾವೆಲ್ಲ ಒಮ್ಮತ ಒಗ್ಗಟ್ಟಾಗಿದ್ದೇವೆ. ಆದ್ರಿಂದ ಅಖಂಡ ಕರ್ನಾಟಕ ಬಂದ್ ಕರೆದೇ ಕರಿತೀವಿ. ಹೇಳ್ತೀರಿ ಕರೆದೇ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ, ಮೇಕೆದಾಟ್ ಅನ್ಯಾಯ ಆಗಿದೆ. ಕಾವೇರಿ ನೀರು ಬಿಡಬೇಕು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು, ಸುಮಾರು 5 ಟಿಎಂಸಿ ನೀರಾಗುತ್ತೆ. 5 ಟಿಎಂಸಿ ನೀರನ್ನ ಬಿಟ್ರೆ ನಮಗೆ ಎಣ ಸುಡಕ್ಕೆ, ಎಣ ನೇಯಿಸಕ್ಕೆ ನೀರಿಲ್ಲ, ಎಣಕ್ಕೆ ಮೈ ತೊಳೆಯಕ್ಕೆ ನೀರು ಬರೋದಿಲ್ಲ. ಈ ಪರಿಸ್ಥಿತಿ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಮುಲಾಜಿಲ್ಲದೆ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡக்கூಡದು. ನೀರು ಬಿಟ್ರೆ ನಿಮ್ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಇದು ಬಹಳ ಗಂಭೀರವಾಗಿ ಹೇಳ್ತೇವೆ. ವೈಯಕ್ತಿಕವಾಗಿ ನಿಮ್ಮ ಮೇಲೆ ನಮ್ಗೇನು ಇಲ್ಲ, ಆಯ್ತಾ? ನಾವೆಲ್ಲರೂ ಕನ್ನಡ ಒಕ್ಕೂಟ ತೀವ್ರವಾಗಿ ತೀರ್ಮಾನ ತಗೊಳ್ತೀವಿ. ಇಡೀ ರಾಜ್ಯದಲ್ಲಿ ತೀರ್ಮಾನ ನಾಳೆ ಇಲ್ಲ, ನಾಳಿದ್ದು ಬೆಳಗ್ಗೆ ಕನ್ನಡಿಗರ ಅಳಿವೆ ಉಳಿವು, ಕನ್ನಡಿಗರ ಬದುಕು. ಇವತ್ತು ಕರ್ನಾಟಕದ ಯಾವುದೇ ಡ್ಯಾಂಗಳಲ್ಲಿ ನೀರಿಲ್ಲ. ಮಳೆ 20% ಮಳೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಕುಡಿಲಿಕ್ಕೆ ನೀರನ್ನ ಕೇಳಿದ್ರೆ ತಮಿಳುನಾಡವರು ಕೃಷಿ ಕೇಳ್ತಾ ಇದ್ದಾರೆ. ತಮಿಳುನಾಡಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ ನೀರು. ನಮಗೆ ಒಂದ್ ಕಡೆ ಮೇಕೆದಾಟು ಡ್ಯಾಂ ಮಾಡಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಇನ್ನೊಂದ್ ಕಡೆ ಕಾವೇರಿಯಲ್ಲಿರುವಂತಹ ಅಲ್ಪ ಸ್ವಲ್ಪ ನೀರನ್ನು ಸಿಡಬ್ಲ್ಯೂಆರ್ಸಿ ಕಾವೇರಿ ನೀರಾವರಿ ನಿಯಂತ್ರಣ ಮಂಡಳಿ ಬಿಡ್ಲಿಕ್ಕೆ ಹೇಳಿದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲಾ ಕನ್ನಡಪರ ಹೋರಾಟಗಾರರು ಒಟ್ಟಿಗೆ ಸೇರಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಮುಂದಿನ ದಿನ ಕರ್ನಾಟಕ ಬಂದ್ ಕರೆ ಕೊಡ್ಲಿಕ್ಕೆ ನಾವೆಲ್ಲ ಯೋಚನೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲಾ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಸಭೆಯನ್ನ ಕರೆದು ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಈ ಕಾವೇರಿ ನಿರ್ವಹಣಾ ಮಂಡಳಿಯ ಆದೇಶವನ್ನ ತಿರಸ್ಕರಿಸಿ ಎಷ್ಟು ವರ್ಷದಿಂದ ಎಷ್ಟು ಕೋಟಿ ಈ ಹಣವನ್ನು ನಾವು ಸುಪ್ರೀಂ ಕೋರ್ಟ್ ವಕೀಲರಿಗೆ ಕೊಟ್ಟಿದ್ದೀವಿ. ಇಲ್ಲಿ ತನಕ ನಮ್ಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ? ನಮ್ಮ ಅಧಿಕಾರಿಗಳ ವೈಫಲ್ಯ ಏನು? ನಮ್ಮ ರಾಜಕಾರಣಿಗಳ ವೈಫಲ್ಯ ಏನು? ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರದ ಜೊತೆ ಯಾಕೆ ಮಾತಾಡ್ತಾ ಇಲ್ಲ? ಕುಡಿಲಿಕ್ಕೆ ನೀರಿಲ್ಲ, ಇರುವಾಗ ಹರಿದೋಗಿದೆ ನೀರು. ಇಲ್ಲಿದ್ದವಾಗ ಎಲ್ಲಿಂದ ತಂದ್ಕೊಡಕ್ ಸಾಧ್ಯ ಇದೆ? ನಾವು ಬೆಂಗಳೂರಲ್ಲಿ ದೇಶ ವಿದೇಶಿ ಜನ ಬಂದ್ಬಿಟ್ಟು ಇಲ್ಲಿ ನೀರನ್ನ ಕುಡಿತಾರೆ. ಇಂಥ ಸಂದರ್ಭದಲ್ಲಿ ನಮ್ಗೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ ಹೆಂಗ್ ಸಾಧ್ಯ ನೀರು ಬಿಡಕ್ಕೆ? ಆದ್ರಿಂದ ಕಾವೇರಿ ಹಳ್ಳದಿಂದ ಬಂದಂತಹ ಮಾನ್ಯ ಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ 1 ವರ್ಷ ಇರೋದಷ್ಟೇನೆ. ನಿಮ್ಗೆ ಅಧಿಕಾರ ಮುಖ್ಯ ಅಲ್ಲ, ಜನರ ನಾಡಿ ಮಿಡಿತ ಮುಖ್ಯ. ಮುಂದೆ 5 ವರ್ಷ ನೀವು ಮುಖ್ಯಮಂತ್ರಿ ಆಗಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವ್ರ ಬಂದ ಮೇಲೆ ಸಭೆ ಸೇರ್ತೀವಿ, ಮೀಟಿಂಗ್ ಮಾಡ್ತೀವಿ. ಏನ್ ನಿರ್ಧಾರ ಮಾಡ್ಬೇಕನ್ನೋಂತ ನಿರ್ಧಾರವನ್ನು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.